ಕೇಳಿಸ್ಕೊಂಡು ನಾನೊಂದು ಕತೆ ಹೇಳ್ತೀನಿ. ಹೊಸ ಸ್ನೇಹಿತರು ಸಿಕ್ಕಿದ್ರು ಅಂತ ಹಳೆ ಸ್ನೇಹಿತರನ್ನ ಮರಿಬಾರ್ದು. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆ ಥರ ಆಗುತ್ತೆ. ಇದಕ್ಕೊಂದು ನಿದರ್ಶನವಾಗಿ ಒಂದು ಕತೆ ಹೇಳ್ತೀನಿ. ಕುರುಬ ಮತ್ತು ಕುರಿಗಳು. ಒಂದೂರಿನಲ್ಲಿ ಕುರುಬನೊಬ್ಬ ಇರ್ತಾನೆ. ಅವನ ಹತ್ರ ನೂರಾರು ಕುರಿಗಳಿರುತ್ತೆ. ಅವನ್ನೆಲ್ಲ ತಾನೊಬ್ಬನೇ ನೋಡ್ಕೊಳ್ಳೋದು ಸಾಧ್ಯ ಆಗೋದಿಲ್ಲ ಅಂತೇಳಿ ಅವನೊಂದು ಹುಡುಗನನ್ನ ನೇಮಿಸ್ಕೊಳ್ತಾನೆ. ಕುರಿಗಳನ್ನು ಜೋಪಾನವಾಗಿ ನೋಡ್ಕೋಬೇಕು ನೀನು, ಒಂದು ಕುರಿ ಕಡಿಮೆ ಆದ್ರೂ ನಿನ್ನ ಸಂಬಳದಲ್ಲಿ ಕಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ ಆ ಕುರುಬ. ಆವಾಗ ಅವನು ಹುಡುಗ ಕುರಿಗಳನ್ನ ಅಟ್ಕೊಂಡು ಕಣಿವೆಗೆ ಹೋಗ್ತಾನೆ. ಹುಲ್ ಮೇಯಿಸ್ತಿದ್ದಾಗ ದೊಡ್ಡದೊಂದು ಬಿರುಗಾಳಿ ಬರುತ್ತೆ. ಹುಡುಗ ಓಡುತ್ತಾ ಹೋಗಿ ಗವಿಯೊಂದಕ್ಕೆ ಸೇರ್ಕೊಳ್ತಾನೆ. ಅವನ ಹಿಂದೆ ಓಡಲಾರದೆ ಕುರಿಗಳು ಕಣಿವೆಯಲ್ಲೇ ಉಳ್ಕೊಂಡ್ಬಿಡುತ್ತೆ. ಹುಡುಗನ ಆಶ್ಚರ್ಯಕ್ಕೆ ಸರಿಯಾಗಿ ಗವಿಯೊಳಗೆ 10 ಕಾಡು ಕುರಿಗಳು ಇರುತ್ತೆ. ಅದನ್ನು ಕಂಡು ಅವನಿಗೆ ಬಾಯಲ್ಲಿ ನೀರು ಬರುತ್ತೆ. ಇದನ್ನೆಲ್ಲ ನಾನೇ ಚೆನ್ನಾಗಿ ನೋಡ್ಕೊಂಡು ಯಜಮಾನನ ಹತ್ರ ಕೆಲಸ ಬಿಟ್ಟು ನಾನೇ ಕುರಿ ಮಂದೆಯನ್ನು ನೋಡ್ಕೋಬಹುದು ಎಂದು ಮನಸ್ಸಿನಲ್ಲೇ ಮಂಡಿಗೆ ಹಾಕೊಳ್ತಾನೆ. ಆಗ ಯೋಚಿಸ್ತಾ ತನ್ನಲ್ಲಿದ್ದ ಕಾಳು ಕಡ್ಡಿಗಳನ್ನೆಲ್ಲ ಕುರಿಗಳಿಗೆ ತಿನ್ನಿಸ್ತಾನೆ. ಬಿರುಗಾಳಿ ನಿಂತಾದ್ಮೇಲೆ ಗವಿಯಿಂದ ಹೊರಗೆ ಬಂದು ಕುರಿಗಳು ಚಲ್ಲಾಪಿಲ್ಲಿಯಾಗಿ ಓಡಿ ಹೋಗ್ತವೆ. ಆವಾಗ ನೋಡ್ತಾನೆ, ಈಗ ಬಿರುಗಾಳಿಯಿಂದ ಮಾಲೀಕನ 2 ಕುರಿಗಳನ್ನು ಸತ್ತು ಹೋಗ್ಬಿಟ್ಟಿರುತ್ತೆ. ಈಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಹಾಗಾಗಿ ಇದರ ನೀತಿ ಬಂದು ಹೊಸ ಸ್ನೇಹಿತರಾಗಿ ಹಳೆಯ ಸ್ನೇಹಿತರನ್ನು ಮರೆತರೆ ಅನೇಕ ವೇಳೆ ಅವರೂ ಇಲ್ಲ ಇವರು ಇಲ್ಲ, ಆ ಥರ ಆಗುತ್ತೆ.